ಮಂತ್ರಾಲಯಕ್ಕೆ ಬಂದಾಗ ನಮಸ್ಕಾರ ಹೇಗೆ ಮಾಡಬೇಕು ಅನ್ನೋ ಪದ್ಧತಿ ಗೊತ್ತಿಲ್ಲ. ಸುಮ್ಮನೆ ಬರೋದು, ನಾವು ಸುಮ್ಮನೆ ಗಾಣದ ಎತ್ತಿನಂತೆ ಸುತ್ತಿ ಬಿಡ್ತೀವಿ ರಾಯರಿಗೆ ಅಂತಂದರೆ ಪ್ರಯೋಜನ ಇಲ್ಲ. ಹೆಂಗಸರು ಅಷ್ಟಾಂಗ ನಮಸ್ಕಾರ, ಹೆಂಗಸರ ಎದೆಯ ಭಾಗ ಗುಹ್ಯ ಭಾಗ ಭೂಮಿಗೆ ತಗಲಬಾರದು ಮತ್ತು ಹೆಂಗಸರು ಉರುಳದಂಡಿಕೆಯನ್ನು ಹಾಕಲೇಬಾರದು. ಒದ್ದೆಯ ಬಟ್ಟೆಯಲ್ಲಿ ರಾಯರಿಗೆ ನಮಸ್ಕಾರವನ್ನು ಮಾಡಬಾರದು. ಸಿದ್ದು ಬೃಂದಾವನ ಮಧ್ಯದೊಳಗಿಂದ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳಿಂದ ಒಪ್ಪುತ್ತಾ ಎದ್ದು ಬರುತ್ತಾರೆ ನೋಡಿ ಗುರುಗಳೇ, ಎದ್ದು ಬರುತ್ತಾರೆ ನೋಡಿ ಗುರು. ಎಡವಿದರು ನೀನಿರುವೆ, ತೊದಲಿದರು ನೀನಿರುವೆ, ನಿನ್ನದೇ ಎಲ್ಲ ಎನ್ನುವೆ ಗುರುರಾಯ, ನನ್ನದೇನಿಲ್ಲ. ಕಲಿಯುಗ ಕಲ್ಪತರು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಸಜ್ಜನರ ದುಃಖ ದುಮ್ಮಾನಕ್ಕೆ ಒಳಗಾದವರ ಉದ್ಧಾರಕ್ಕೋಸ್ಕರವಾಗಿ ತುಂಗಭದ್ರಾ ನದಿ ತೀರದಲ್ಲಿ ಬಂದು ವಾಸ ಮಾಡಿದ್ದಾರೆ. ಈ ರಾಯರ ಸೇವೆಯನ್ನು ಅನೇಕರು ಮಂತ್ರಾಲಯಕ್ಕೆ ಬಂದು ಮಾಡ್ತಾರೆ. ಅನೇಕರಿಗೆ ರಾಯರನ್ನು ಏನು ಹೇಳಿ ಸ್ತೋತ್ರ ಮಾಡಬೇಕು. ಇವಾಗ ತಿರುಪತಿಗೆ ಹೋದರೆ ಓ ನಮೋ ವೆಂಕಟೇಶಾಯ ಅಂತೀವಿ, ಮಂತ್ರಾಲಯಕ್ಕೆ ಬಂದಾಗ ರಾಘವೇಂದ್ರಾಯ ನಮಃ ಅಂತ ಹೇಳ್ತೀವಿ. ಇದು ಸಾಮಾನ್ಯ, ಎಲ್ಲರಿಗೂ ಬರುತ್ತೆ, ಇದೆಲ್ಲರೂ ಮಾಡಬಹುದು, ಸಾಕು, ಇಷ್ಟರಿಂದಲೇ ಸಾಕು. ಇನ್ನೂ ಹೆಚ್ಚು ರಾಯರ ಮಹಿಮೆಯನ್ನು ಸ್ತೋತ್ರ ಮಾಡಬೇಕು ಅಂದರೆ, ಸ್ತೋತ್ರ ಅಂದರೆ ವಿದ್ಯಮಾನ ಗುಣಕಥನ, ರಾಯರಲ್ಲಿರುವ ಗುಣಗಳು ಏನೇನಿದೆ ಅನ್ನುವುದನ್ನು ತಿಳ್ಕೊಂಡು ರಾಯರ ಸ್ತೋತ್ರವನ್ನು ಮಾಡೋದು. ಅದನ್ನು ತಿಳಿಸಲಿಕ್ಕೆ, ರಾಯರ ಸ್ತೋತ್ರವನ್ನು ಮಾಡಲಿಕ್ಕೆ ನಮಗೆ ಅನೇಕ ಅದ್ಭುತವಾಗಿರ್ತಕ್ಕಂತಹ ಸಜ್ಜನರು ಮಾಡಿಕೊಟ್ಟ, ಅಪರೋಕ್ಷ ಜ್ಞಾನಿಗಳು ಮಾಡಿದ ಅನೇಕ ದೇವರ ನಾಮಗಳು, ಪದಪದ್ಯ ಸುಳಾದಿಗಳು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಗುರುಶ್ರೀಶರು, ಪ್ರಾಣೇಶದಾಸರು, ಪ್ರಸನ್ನ ವೆಂಕಟದಾಸರು, ಶ್ಯಾಮಸುಂದರ ದಾಸರು ಮೊದಲಾಗಿರ್ತಕ್ಕಂತಹ ಉತ್ತರ ಕರ್ನಾಟಕದವರೇ ಆದ ಅನೇಕ ಜನ ಜ್ಞಾನಿಗಳು ರಾಯರನ್ನು ಕೊಂಡಾಡಿದ್ದಾರೆ. ಆ ರಾಯರನ್ನು ಕೊಂಡಾಡುವ ಸ್ತೋತ್ರಗಳನ್ನು ಹೇಳಿಕೊಂಡು ರಾಯರನ್ನು ನಾವು ನಮಸ್ಕಾರ ಹಾಕಬೇಕು. ಸ್ತೋತ್ರ ಹೇಳ್ತಾ ನಮಸ್ಕಾರ ಹಾಕಬೇಕು. ನಮಸ್ಕಾರ ಹಾಕುವಾಗ ಕೆಲವೊಂದು ಎಚ್ಚರಿಕೆ ನಮಗಿರಬೇಕು. ಇವತ್ತು ಅನೇಕರು ಮಂತ್ರಾಲಯಕ್ಕೆ ಬಂದಾಗ ನಮಸ್ಕಾರ ಹೇಗೆ ಮಾಡಬೇಕು ಅನ್ನೋ ಪದ್ಧತಿ ಗೊತ್ತಿಲ್ಲ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೊಟ್ಟೋಗಿ ಬಿಡ್ತಾರೆ, ಮುಂದಕ್ಕೆ ಹಾಗೆ ಹೋಗಬಾರ್ದು. ಅದು ಹೆಜ್ಜೆ ನಮಸ್ಕಾರ ಅಲ್ಲ. ಹೆಜ್ಜೆ ನಮಸ್ಕಾರ ಅಂದರೆ ಒಂದು ಹೆಜ್ಜೆ ಇಡಬೇಕು, ತುಂಬ ದೂರಕ್ಕೆ ಹೆಜ್ಜೆ ಇಡಬಾರ್ದು. ನಾವು ಸಾಮಾನ್ಯವಾಗಿ ನಡೆಯುವಂತೆ ಹೆಜ್ಜೆಯನ್ನಿಡಬೇಕು. ಆ ಹೆಜ್ಜೆಯನ್ನು ಇಟ್ಟಾಗ ಎಷ್ಟು ದೂರ ಆಗುತ್ತೋ ಅಷ್ಟು ದೂರಕ್ಕೆ ಬಗ್ಗಬೇಕು. ಬಗ್ಗಿ ಗಂಡಸರು ಉದ್ದಕ್ಕೆ ನಮಸ್ಕಾರ ಮಾಡಬೇಕು, ಸಾಷ್ಟಾಂಗ ನಮಸ್ಕಾರ ಅಂತ ಅದಕ್ಕೆ. ಹೆಂಗಸರು ಅಷ್ಟಾಂಗ ನಮಸ್ಕಾರ, ಹೆಂಗಸರ ಎದೆಯ ಭಾಗ ಗುಹ್ಯ ಭಾಗ ಭೂಮಿಗೆ ತಗಲಬಾರದು. ಯಾಕೆ ತಗಲಬಾರದು, ನಾವು ಮಾಡ್ತೀವಿ ಅಂತ ಪ್ರಶ್ನೆ ಮಾಡಬೇಡ್ರಿ, ಇದು ತುಂಬ ವಿಸ್ತಾರವಾಗಿ ಹೇಳಬೇಕಾಗತ್ತೆ, ಬೇಕಾಗಿಲ್ಲ. ಹಾಗಾಗಿ ಹೆಂಗಸರು ಉದ್ದ ನಮಸ್ಕಾರವನ್ನು ಮಾಡಬಾರ್ದು. ಬರೀ 8 ಅಂಗಗಳು ಮಾತ್ರ ಅವ್ರದ್ದು, ಸಪ್ತಾಂಗ ನಮಸ್ಕಾರ, ಅಷ್ಟಾಂಗ ನಮಸ್ಕಾರ ಗಂಡಸರಿಗೆ. ಮತ್ತು ಹೆಂಗಸರು ಉರುಳದಂಡಿಕೆಯನ್ನು ಹಾಕಲೇಬಾರದು. ಎಲ್ಲೆಲ್ಲೋ ನೋಡಿಬಿಟ್ಟಿದ್ದಾರೆ, ಯಾವುದೋ ಪಿಕ್ಚರಲ್ಲಿ ನೋಡಿಬಿಟ್ಟಿದ್ದಾರೆ, ಯಾರೋ ಮಾಡಿದ್ದನ್ನು ಅವ್ರಿಗೆ ಯಾವುದೂ ಜ್ಞಾನ ಇರೋದಿಲ್ಲ ಪಿಕ್ಚರ್ನವರಿಗೆ. ಅವರದನ್ನು ತೋರಿಸಿದಾಗ ನಾವು ಹರಕೆ ಹೊತ್ಕೊಂಡಿದ್ದೀವಿ ಅಂದರೆ ಹರಕೆ ಹೊತ್ತೊಡೆದು ತಪ್ಪದು. ಸರಿಯಾದ ಹರಕೆ ಅಲ್ಲದೆ ಇದ್ದರೆ ಅದನ್ನು ಬಿಟ್ಟರೂ ಕೂಡ ನಿಮಗೆ ತಪ್ಪಿಲ್ಲ. ಹಾಗಾಗಿ ನಮಸ್ಕಾರ ಹಾಕುವಾಗ ಹೆಂಗಸರು ಉರುಳುದಿಂಡಿಕೆ ಹಾಕಬಾರದು. ಒದ್ದೆಯ ಬಟ್ಟೆಯಲ್ಲಿ ರಾಯರಿಗೆ ನಮಸ್ಕಾರವನ್ನು ಮಾಡಬಾರದು. ಸ್ನಾನ ಮಾಡಿ ಒಣಗಿದ ಬಟ್ಟೆಯನ್ನು ಉಟ್ಟುಕೊಂಡು ಬಂದು ರಾಯರ ನಮಸ್ಕಾರವನ್ನು ನಾವು ಮಾಡಬೇಕು. ಇನ್ನು ರಾಯರಿಗೆ ನಮಸ್ಕಾರ ಹಾಕುವಾಗ ಶ್ರೀ ರಾಘವೇಂದ್ರಾಯ ನಮಃ ಅಂದರೆ ಸಾಕು. ಇನ್ನೂ ಸಾಮರ್ಥ್ಯ ಇದ್ದವರಿಗೆ ಗೋಪಾಲದಾಸರು, ವಿಜಯದಾಸರು ಇವರೆಲ್ಲ ಕನ್ನಡದಲ್ಲಿ ಪದ್ಯಗಳನ್ನು ಮಾಡಿದ್ದಾರೆ, ಕೃತಿಗಳನ್ನು ಮಾಡಿದ್ದಾರೆ. ಅದನ್ನು ನೀವು ಕಲಿತು ಅಥವಾ ಪುಸ್ತಕವನ್ನು ತಂದು ಆ ಸ್ತೋತ್ರವನ್ನು, ರಾಯರ ಸ್ತೋತ್ರವನ್ನು ಮಾಡಿದರೆ ಬಹಳಷ್ಟು ಅದಕ್ಕೆ ರಾಯರು ಹೇಳ್ತಾರೆ, ರೋಗಹರಣ್ಯ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ಎಂಬುದಾಗಿ ಇದೆ. ರಾಯರನ್ನು ನೋಡಿದೆ, ಗುರುಗಳ ನೋಡಿದೆ ಅಂತ ಇದೆ. ಹಾಗೆ ಅದೇ ರೀತಿಯಲ್ಲಿ ಇನ್ನೂ ರಾಯರ ಸ್ತೋತ್ರಗಳ ಬಗ್ಗೆ ಹೇಳಬೇಕು ಅಂತಂದರೆ ಅನೇಕರು ರಾಯರ ಬೃಂದಾವನವನ್ನು ಸ್ತೋತ್ರ ಮಾಡಿದ್ದಾರೆ. ಮುದ್ದು ಬೃಂದಾವನ ಮಧ್ಯದೊಳಗಿಂದ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳಿಂದ ಒಪ್ಪುತ್ತಾ ಎದ್ದು ಬರುತ್ತಾರೆ ನೋಡಿ ಗುರುಗಳೇ, ಎದ್ದು ಬರುತ್ತಾರೆ ನೋಡಿ ಗುರುಗಳು ಅಂತ. ಹೀಗೆ ಗಳದೊಳು ಶ್ರೀ ತುಳಸಿ ಪದುಮಾಕ್ಷ ಸರಗಳನ್ನು ಧರಿಸಿ ರಾಯರು ಹೇಗಿದ್ದಾರೆ, ಅವರ ಸ್ವರೂಪ ಹೇಗಿದೆ, ಅವರು ಹೇಗಿದ್ದರು, ರಾಯರನ್ನು ಇವತ್ತು ಯಾರ್ಯಾರೋ ಹೇಗೇಗೋ ಚಿತ್ರಣ ಮಾಡಿದ್ದಾರೆ. ಹಾಗಿಲ್ಲ, ರಾಯರಿರತಕ್ಕಂಥ ಕ್ರಮವೇ ಬೇರೆ. ಆ ರೀತಿಯಾಗಿ ರಾಯರನ್ನು ನಾವು ತಿಳ್ಕೊಂಡು ರಾಯರನ್ನು ಸ್ತೋತ್ರ ಮಾಡಿದರೆ, ಅವರನ್ನು ಯಾರನ್ನಾದರೂ ಒಬ್ಬರನ್ನ ಒಲಿಸಿಕೊಳ್ಳಬೇಕಾದ್ರೆ ಅವರ ಗುಣಗಳ ಬಗ್ಗೆ ಜ್ಞಾನ ಇರಬೇಕು ನಮಗೆ. ಸುಮ್ಮನೆ ಬರೋದು, ನಾವು ಸುಮ್ಮನೆ ಗಾಣದ ಎತ್ತಿನಂತೆ ಸುತ್ತಿ ಬಿಡ್ತೀವಿ ರಾಯರಿಗೆ ಅಂತಂದರೆ ಪ್ರಯೋಜನ ಇಲ್ಲ. ರಾಯರು ಯಾರು, ಅವರು ಏನು ನಮಗೆ ಅನುಗ್ರಹ ಮಾಡ್ತಾರೆ ಎನ್ನುವುದನ್ನು ತಿಳ್ಕೊಂಡು ನಾವು ಸ್ತೋತ್ರ ಮಾಡಿ, ಅದಕ್ಕೆ ಅಪ್ಪಣಾಚಾರ ಸ್ತೋತ್ರ ಮಾಡಿದ್ದಾರೆ, ವಾದೀಂದ್ರ ತೀರ್ಥರು ಸ್ತೋತ್ರ ಮಾಡಿದ್ದಾರೆ.
ಮತ್ತು ಅನೇಕ ಜ್ಞಾನಿವರೇಣ್ಯರು ಸ್ತೋತ್ರ ಮಾಡಿದ್ದಾರೆ. ಆ ಸ್ತೋತ್ರಗಳ ಪುಸ್ತಕಗಳು ಇವತ್ತು ನಿಮಗೆ ಗೂಗಲಲ್ಲಿ ಸಿಗುತ್ತೆ, ಅನೇಕ ಕಡೆಗಳಲ್ಲಿ ಸಿಗುತ್ತೆ. ರಾಯರ ಸ್ತೋತ್ರ ಅಂತ ಹಾಕಿದರೆ ಅದನ್ನು ನೀವು ಹೇಳಿಕೊಂಡು ರಾಯರ ಸ್ತೋತ್ರ ಮಾಡಿದರೆ ನಿಮ್ಮ ಮನಸ್ಸಿಗೂ ಸಹಿತ ಭಾಳ ಇಂಪಣವಾಗತ್ತೆ, ರಾಯರ ಅನುಗ್ರಹವಾಗತ್ತೆ. ಆದ್ದರಿಂದ ಆ ರೀತಿಯಲ್ಲಿ ರಾಯರ ಸ್ತೋತ್ರವನ್ನು ಹೇಳಿಕೊಂಡು ಹಿಂದಕ್ಕೆಲ್ಲ ಎಲ್ಲರೂ ಜಗನ್ನಾಥದಾಸರ, ಗೋಪಾಲದಾಸರ, ವಿಜಯದಾಸರ ಇವರೆಲ್ಲರ ದೇವರ ನಾಮಗಳನ್ನು ಹೇಳಿಕೊಂಡು ಕೃತಿಗಳನ್ನು, ಕೀರ್ತನೆಗಳನ್ನು ಹೇಳಿಕೊಂಡು ತಾವು ರಾಯರ ಸೇವೆಯನ್ನು ಮಾಡ್ತಾ ಪರಮಾನುಗ್ರಹವನ್ನು ಅನೇಕರು ಪಡೆದಿದ್ದಾರೆ. ಆ ರೀತಿಯಲ್ಲಿ ರಾಯರ ಸೇವೆಯನ್ನು ಮಾಡಿ ಅನೇಕ ಭಕ್ತರು ರಾಯರ ಅನುಗ್ರಹಕ್ಕೆ ಪಾತ್ರರಾಗಿರಿ ಅಂತ ಹೇಳ್ತಾ ಹರಿ ಓಂ.